ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರೂಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಪ್ರತಿದಿನ ನಿಮಗೋಸ್ಕರ ಒಂದು ಮಾಹಿತಿಯಿಂದ ನಾನು ಬರ್ತಲೇ ಇದ್ದೇನೆ. ಶುಕ್ರವಾರಗಳಂದು ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಾಸ್ತುವಿನ ಟಿಪ್ಸ್ ಕೊಡ್ತೇನೆ, ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಮುಖ್ಯವಾಗಿ ಮನೆಯಲ್ಲಿ ಹಣಕಾಸಿನ ವಿಚಾರಗಳಿಗೆ ಹಾಗೂ ಮನೆಯ ಒಂದು ಯಾವುದೇ ಸದಸ್ಯರ ಮನಸ್ತಾಪಗಳು, ಮನೆಯಲ್ಲಿ ಶಾಂತಿ ಬೇಕು. ಮನೆ ಬಹಳ ಮುಖ್ಯವಾಗಿ ಮನೆಯ ಕೇಂದ್ರ ಸ್ಥಾನ ಅಂತ ಕೂಡ ಕರಿತೀವಿ. ಮನೆಗೆ ಶಕ್ತಿಯನ್ನು ಒದಗಿಸ್ತಕ್ಕಂಥದ್ದು, ಮನೆಯ ಸದಸ್ಯರಿಗೆ ಶಕ್ತಿಯನ್ನು ಒದಗಿಸ್ಕೊಳ್ತಕ್ಕಂಥ ಸ್ಥಾನನೇ ಈ ಆಗ್ನೇಯ ಸ್ಥಾನ, ಅಡುಗೆ ಮನೆಯ ಸ್ಥಾನ. ನಿಮಗೆ ಗೊತ್ತಿರಬೇಕು, ಈ ಅಡುಗೆ ಮನೆ ಎಷ್ಟು ಶುಭ್ರವಾಗಿರುತ್ತೋ ಹಾಗೆ ಅಡುಗೆ ಮನೆ ಎಷ್ಟು ದವಸ ಧಾನ್ಯಗಳಿಂದ ತುಂಬಿರುತ್ತೋ ಆ ಮನೆಯಲ್ಲಿ ಖಂಡಿತವಾಗಿ ಮನೆಯ ಸದಸ್ಯರು, ಮನೆಯ ಒಡತಿಯ ವಿಚಾರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಹಣ ಕೂಡ ಕ್ಯಾಶ್ ಡಿಪಾಸಿಟ್ಸ್ ಅಂತ ನೋಡ್ತೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಅಭಿವೃದ್ಧಿ, ಮನೆಯ ಆಗ್ನೇಯ ಸ್ಥಾನ ಚೆನ್ನಾಗಿರಬೇಕು. ಇದನ್ನು ತಿಳ್ಕೊಳ್ಳಿ. ವಾಸ್ತುವಿನ ಪ್ರಕಾರ ನಿಜವಾಗ್ಲೂ ಇದು ಬ್ಯೂಟಿಫುಲ್. ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು. ಕಾರ್ಯಗಳು ಅಂದರೆ ಮದುವೆ ವಿಚಾರಗಳಲ್ಲೂ ಕೂಡ ನಾವು ನೋಡೋದಾದರೆ ಖಂಡಿತ ಶುಕ್ರನ ಸ್ಥಾನ ಅದು ಚೆನ್ನಾಗಿ ಸ್ವಚ್ಛಂದವಾಗಿರಬೇಕು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ಆ ಮನೆಯ ವ್ಯವಸ್ಥೆನೇ ಕೆಟ್ಟೋಗುತ್ತೆ. ಅನ್ನಕ್ಕೆ ಸಮಸ್ಯೆಗಳು ಬರುತ್ತೆ ಅಂತಾರಲ್ಲ, ಬಿಕಾಸ್ ಆಫ್ ಇದೇ ಕಾರಣ. ಅನ್ನ ಅಂದರೆ ನೀವು ಬಡತನ ಅಂತ ವಿಚಾರಕ್ಕೆ ಹೋಗೋದು ಬೇಡ. ಸರಿಯಾದ ಸಮಯಕ್ಕೆ ಊಟ ಸಿಗದಲೇ ಇರ್ಬೋದು, ಇದು ಕೂಡ ಸಮಸ್ಯೆನೇ. ಅಫ್ಕೋರ್ಸ್ ಮನೆಯವರ ಕಿರಿಕಿರಿಗಳಾಗ್ಬೋದು. ಹಾಗಾಗಿ ಆ ಸ್ಥಾನವನ್ನು ತಾವು ಆದಷ್ಟು ಚೆನ್ನಾಗಿಟ್ಕೊಳ್ಳಿ. ನನ್ನ ವಿಡಿಯೋಸ್ ನಮ್ಮ ಮಹಿಳೆಯರು ನೋಡ್ತಾ ಇದ್ದರೆ ನಿಮಗೊಂದು ಸಣ್ಣದಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೀನಿ. ಏನೇ ಆಗ್ನೇಯ ವಾಸ್ತುವಿನ ದೋಷವಿದ್ದರೂ ಸಹಿತವಾಗಿ ನೀವು ಎಕ್ಸ್ಪೆಷಲಿ ಈ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಸಂಧ್ಯಾ ಸಮಯದಲ್ಲಿ ಒಂದು ದೀಪವನ್ನು ನಿಮ್ಮ ಅಡುಗೆ ಕೋಣೆಯಲ್ಲಿ ಬೆಳಗಿಸಿ. ಅದನ್ನು ಇಡ್ತಕ್ಕಂಥ ದೀಪ ಇಡ್ತಕ್ಕಂಥ ದಿಕ್ಕು ಕೂಡ ಬಹಳ ಮುಖ್ಯ. ದಕ್ಷಿಣ ಭಾಗದಲ್ಲಿ ಅದನ್ನು ಇಡಿ. ಆ ದೀಪದ ಮುಖ ಉತ್ತರಕ್ಕೆ ನೋಡೋ ಹಾಗೆ ಮಾಡಿಕೊಳ್ಳಿ. ಎಲ್ಲಾದರೂ ಇಡ್ಬೋದು, ಒಟ್ಟಾರೆಯಾಗಿ ದಕ್ಷಿಣ ಭಾಗ ನೀವಿಟ್ಟು ಬೆಳಗ್ಗೆ ನೀವೇನು ರಾತ್ರಿ ಸಾಯಂಕಾಲ ದೇವರ ದೀಪ ಹಚ್ತೀವೋ ಆ ದೀಪವನ್ನು ಅಲ್ಲಚ್ಚಿ ಯಥಾಸ್ಥಿತವಾಗಿ ಒಂದು ಪೂಜೆ. ಇದು ಸ್ವಲ್ಪ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ. ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ, ಆಗ ಅಲ್ಲಿರ್ತಕ್ಕಂಥ ವಾಸ್ತುವಿನ ದೋಷ ಮನೆಯ ಒಡತಿಯ ಸ್ಥಾನದಲ್ಲಿ ಅಭಿವೃದ್ಧಿಯನ್ನು ಖಂಡಿತ ಕೊಡುತ್ತೆ. ಎಳ್ಳೆಣ್ಣೆ ದೀಪ, ತಿಲ್ ಆಯಿಲ್, ಈ ದೀಪವನ್ನು ಹಚ್ಚಿ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಸೊ ಕೊನೆಯ ಭಾಗದಲ್ಲಿ ನಾನು ಇನ್ನಷ್ಟು ವಾಸ್ತುವಿನ ಪ್ರಕಾರ, ಆ್ಯಕ್ಚುಲಿ ನೀವೇನಾದರೂ ಈ ಮಾರ್ಬಲ್ಸು, ಈ ಥರ ಟೈಲ್ಸು ಯಾವುದಾದ್ರೂ ಉಪಯೋಗಿಸ್ತಾ ಇದ್ದರೆ ಈ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ತೀರ. ಖಂಡಿತ ಈ ಸ್ಥಾನದಲ್ಲಿ ಈ ಟೈಲ್ಸ್ ಯೂಸ್ ಮಾಡೋದು ಬೇಡ, ಮಾರ್ಬಲ್ಸ್ ಯೂಸ್ ಮಾಡೋದು ಬೇಡ. ಯಾವ ಸ್ಥಾನ? ಇಲ್ಲಿ ಆ್ಯಕ್ಚುಲಿ ಆಗ್ನೇಯ ಸ್ಥಾನ, ಅಡುಗೆ ಮನೆಯಲ್ಲಿ ಇದೇನಾದರೂ ಉಪಯೋಗಿಸಿದ್ರೆ ಸ್ವಲ್ಪ ಮನೆಯ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ನೋಡೋಣ, ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ, ಇದರ ಪಂಚಾಂಗ ಶ್ರವಣವನ್ನು ಮಾಡೋಣ. ಶುಕ್ರವಾರ ಈ ದಿನ ದ್ವಿತೀಯ ತಿಥಿ, ಶುಕ್ಲ ಪಕ್ಷ, ಪರಿಗ ಯೋಗ ಇರ್ತಕ್ಕಂಥದ್ದು, ಕವಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಪೂರ್ವ ಫಲ್ಗುಣಿ ಅಂದರೆ ಪುಬ್ಬ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10:55 ಮಧ್ಯಾಹ್ನ 12:31 ಯಮಗಂಟಕ ಕಾಲ ಮಧ್ಯಾಹ್ನ 3:45 5:22 ಮಧ್ಯಾಹ್ನದವರೆಗೂ. ಅದೇ ರೀತಿಯಾಗಿ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇದು ಕೂಡ ಬೆಳಗ್ಗೆ 7:41 9:18 ಕೂಡ ಗುಳಿಕ ಕಾಲ ನಡೀತೆ. ಸೊ ಈ ದಿನ ದುಷ್ಟ ಮುಹೂರ್ತ ಭಾಗವನ್ನು ವೀಕ್ಷಣೆಯನ್ನು ಮಾಡೋದಾದರೆ
ಬೆಳಗ್ಗೆ 8:25 9:19 ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 1:46 2:40 ಉತ್ತಮ ಸಮಯವಲ್ಲ. ದಿನ ಚಂದ್ರ ಸಿಂಹರಾಶಿ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಶುಕ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ದ್ವಾದಶ ರಾಶಿಗಳ ಇದರಿಂದ ಫಲಾನುಫಲ ಹೇಗೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮುಖ್ಯವಾಗಿ ಮೇಷರಾಶಿಯವರು ಹಣಕಾಸು ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರ. ಈ ದಿನ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಸಾಧನೆ ಆಗ್ತಕ್ಕಂಥದ್ದಿರುತ್ತೆ. ಶತ್ರುಬಾಧೆಗಳು ಕಾಡುತ್ತೆ. ನಿಮ್ಮ ಪಾರ್ಟ್ನರ್ ಕೂಡ ಮೋಸ ಮಾಡಬಹುದು, ಎಚ್ಚರ. ಇದು ಮೇಷರಾಶಿಯವರು ಖಂಡಿತವಾಗಿ ನೋಡ್ಕೊಳ್ಳಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಹಿನ್ನಡೆದಾಯಕವಾಗ್ತದೆ. ಹಾಗೂ ಇದನ್ನು ಸ್ವಲ್ಪ ಮಟ್ಟಿಗೆ ಅಡಿಕ್ಷನ್ಸ್ ಇದ್ದರೆ, ಅಡಿಕ್ಷನ್ಸ್ ಅಂದರೆ ಚಟದ ಮನೋಭಾವತೆ ಬರುತ್ತೆ. ಯಾರು ಜಾಸ್ತಿ ಆ ಥರದ ಚಟಕ್ಕೆ ದಾಸ್ಯರಾಗಿರ್ತಕ್ಕಂಥವ್ರು ಇನ್ನಷ್ಟು ಜಾಸ್ತಿ ಆಗ್ತದೆ. ಸಾಧ್ಯವಾದಷ್ಟು ದುರ್ಗಾ ದೇವತೆ ಆರಾಧನೆ ಮೇಷರಾಶಿಯವರು ಭಾಳ ಮುಖ್ಯವಾಗಿ ಮಾಡಿ. ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಸಮಸ್ಯೆಯಿಂದ ಪಾರಾಗ್ತಕ್ಕಂಥದ್ದು ಇರ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗೆ? ಆರೋಗ್ಯದ ವಿಚಾರದಲ್ಲಿ ಮತ್ತು ಕೆಲಸದ ವಿಚಾರದಲ್ಲಿ ಎಚ್ಚರ. ಹಿನ್ನಡೆ ಸಾಧಿಸ್ತಕ್ಕಂಥದ್ದು ಇರುತ್ತೆ. ಕೆಲಸ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಖಂಡಿತ ಇರುತ್ತೆ. ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಯಾರು ವೃಷಭ ರಾಶಿಯಲ್ಲಿದ್ದೀರೋ ಸ್ವಲ್ಪ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶ ಕೂಡ ಇದೆ. ನಿಮ್ಮ ಸರಿಯಾದಂಥ ನಿರ್ಧಾರಗಳು ತಗೊಳ್ದಲೇ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ. ಮತ್ತು ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಕೊರತೆ ಇರ್ತದೆ. ಯಾರನ್ನಾದರೂ ಇಷ್ಟಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಇಷ್ಟಪಟ್ಟಿರ್ತವ್ರ ಜೊತೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ವೃಷಭರಾಶಿಯವರು ಸಾಧ್ಯವಾದಷ್ಟು ಕೂಡ ಶ್ರೀ ಸೂಕ್ತವನ್ನು ಜಪವನ್ನು ಮಾಡಿ ಓಂ ಶುಂ ಶುಕ್ರಾಯ ನಮಃ ಇಡೀ ದಿನ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಮಿಥುನ ರಾಶಿಯವರಿಗೆ ನೋಡೋಣ. ನೋಡಿ, ಮಿಥುನ ರಾಶಿಯವರು ನಂಬಿರ್ತಕ್ಕಂಥ ಸ್ನೇಹಿತರು ನಿಮಗೆ ಖಂಡಿತವಾಗಿ ಮೋಸ ಮಾಡ್ತಾರೆ. ಡೆಫಿನೆಟ್ ಆಗಿ ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಕಾಡ್ತದೆ. ಯಾರು ನಿಮ್ಮ ಕ್ರೇಜಿ ಆಗಿರ್ತಕ್ಕಂಥ ಫ್ರೆಂಡು ಅವರೇ ನಿಮ್ಮ ದೂರ ಮಾಡಿಬಿಡ್ತಾರೆ. ಬೇಡ, ನೀನು ಸವಾಸನೆ ಬೇಡ ಅಂತಬಿಡ್ತಾರೆ. ಖಂಡಿತವಾಗಿ ಇದು ಸತ್ಯ. ನೀವು ಯಾರ ಮೇಲೆ ಆ ಥರದ ಒಂದು ಪ್ರೀತಿ ಮನೋಭಾವತೆಯನ್ನು ಇಟ್ಕೊಂಡಿರ್ತೀರೋ ಆ ಸ್ನೇಹಿತರೊಟ್ಟಿಗೆ ಸಂಬಂಧ ನಿಮಗೆ ನಷ್ಟವನ್ನು ತರುತ್ತೆ. ಅವರೊಟ್ಟಿಗೆ ನೀವು ಬೇಜಾರಾಗ್ತಕ್ಕಂಥದ್ದು ಇರುತ್ತೆ. ಬಟ್ ಇದು ಒಂದು ಒಳ್ಳೆಯ ಪಾಠವಾಗಿ ಪರಿಣಾಮವನ್ನು ಬೀರುತ್ತೆ ಮಿಥುನ ರಾಶಿಯವರಿಗೆ. ಖಂಡಿತ ಇದನ್ನು ನೀವು ನೋಡಲೇಬೇಕಾಗುತ್ತೆ. ಮಿಥುನ ರಾಶಿ ಒಂದು ಮಾನಸಿಕವಾಗಿರ್ತಕ್ಕಂಥ ಗೊಂದಲ, ಆತಂಕದ ವಾತಾವರಣ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಮಾತಿನ ಮೇಲೆ ಹರಿಬಿರಿಯಿಂದ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರಾ. ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಹಿನ್ನಡೆದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ. ನೀವು ದುರ್ಗಾದೇವತೆಯ ಮಂತ್ರವನ್ನು ಪಠಣೆಯನ್ನು ಮಾಡಿ. ಓಂ ರೀಂ ಅದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಚಾಂಟ್ ಮಾಡಿ. ಸ್ವಲ್ಪ ಸಮಾಧಾನದ ವಾತಾವರಣ ಸಿಗುತ್ತೆ ಹಾಗೂ ಒಳ್ಳೆಯದು ಕೂಡ ಆಗುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಅಧಿಕ ಪ್ರಯತ್ನ, ಸ್ವಲ್ಪ ಲಾಭ, ಇದೇ ಥರ ಇರುತ್ತೆ. ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಕೆಲಸದ ಒತ್ತಡ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸುತ್ತೆ. ಅದೇ ರೀತಿಯಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭದ ಕೊರತೆ, ಅದಕ್ಕೆ ಸ್ವಲ್ಪ ಲಾಭ ಕಡಿಮೆ ಇರತಕ್ಕಂಥ ದಿನ. ಈ ಡ್ರೈವರ್ಸು ಅವ್ರಿಗೆಲ್ಲ ಸ್ವಲ್ಪ ನಿಧಾನ, ಮಂದಗತಿಯ ಲಾಭ. ತುಂಬ ಕೆಲಸ ಇರುತ್ತೆ, ಬಟ್ ಲಾಭ ಕಡಿಮೆ ಇರತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದಿಲ್ಲ. ವ್ಯವಹಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಉತ್ತಮ ಫಲಗಳಿಗೋಸ್ಕರ ದುರ್ಗಾ ಮಂತ್ರಗಳು, ದುರ್ಗಾ ಅಷ್ಟೋತ್ತರವನ್ನು ಜಪವನ್ನು ಮಾಡಿ. ಸ್ವಲ್ಪ ಸಾಂತ್ವನ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಸಿಂಹರಾಶಿಯ ಫಲಾಫಲ ಹೇಗೆ? ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ಅಂದರೆ ಅರ್ಥಾತ್ ತಾವು ಮಾಡ್ತಕ್ಕಂಥ ಕೆಲಸ ಎಷ್ಟೇ ನೀಟಾಗಿ ಮಾಡಿದ್ರೂ ಹಣ ಕಡಿಮೆ ಆಗುತ್ತೆ. ವ್ಯವಹಾರ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಿದೆ. ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಕೂಡ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ವ್ಯವಹಾರ ವಹಿವಾಟುಗಳು ನೋಡಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಸಿಂಹರಾಶಿಯವ್ರಿಗೆ ಇದನ್ನು ಮುಖ್ಯವಾಗಿ ಊಟದ ಕೊರತೆ
ಲಭ್ಯವಾಗುತ್ತೆ. ಒಳ್ಳೆ ಊಟ ಸಿಗೋದು ಕಷ್ಟ. ಅದೇ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಟ್ಲೀಸ್ಟ್ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಕೂಡ ದುರ್ಗಾ ದೇವತೆ ಆರಾಧನೆ ಮಾಡಿ ಸ್ವಲ್ಪ ಶುಭವಾಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ನಂಬಿದವರು ಮೋಸ ಮಾಡೋದು ಸತ್ಯ, ಖಂಡಿತವಾಗಿ. ಅದರಿಂದ ನೀವು ಮನಸ್ಸು ನೋಯ್ತಕ್ಕಂಥದ್ದು ಇರ್ತದೆ. ಯಾರ ಸವಾಸನೂ ಬೇಡ ಅಂತ ಒಂಟಿಯಾಗಿ ಜೀವನ ಕಳೀತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರು ತೋರಿಸುತ್ತೆ. ಸಂಗಾತಿನೂ ಕೂಡ ಸ್ವಲ್ಪ ಮಿಸ್ಗೈಡ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಮುಖ್ಯ. ವಿದ್ಯಾರ್ಥಿ ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಸಾಧಾರಣ ರೀತಿಯಲ್ಲಿ ನಡೀತದೆ. ದುರ್ಗಾ ದೇವತೆ ಅಷ್ಟೋತ್ತರ ಸ್ವಲ್ಪ ಸಾಂತ್ವನ ಕೊಡುತ್ತೆ. ಒಳ್ಳೆಯ ಪರ್ಫ್ಯೂಮನ್ನು ಇದನ್ನು ಯೂಸ್ ಮಾಡಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಾಂತ್ವನ ಆಗುತ್ತೆ. ತುಲಾರಾಶಿಯವರ ಫಲಾಫಲ ಹೇಗೆ? ಬರ್ತಕ್ಕಂಥ ಲಾಭವೆಲ್ಲ ನಿಷ್ಕ್ರಿಯವಾಗ್ತದೆ. ಅನ್ನೋನಾಗಿ ಬರ್ತಕ್ಕಂಥ ದುಡ್ಡು ಕೂಡ ವೇಸ್ಟ್ ಆಗ್ತಕ್ಕಂಥದ್ದು ಇರ್ತದೆ. ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಅನ್ನೋನ್ ಪರ್ಸನ್ನಿಂದ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರ. ಒಳ್ಳೆಯ ದಿನವಲ್ಲ. ವೆಹಿಕಲಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ಮು ಅಥವಾ ನಿಮ್ಮ ಗಾಡಿಗಳು ಇದ್ದಕ್ಕಿದ್ದಾಗೆ ಕೆಟ್ಟೋಗ್ಬೋದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಎಚ್ಚರ ಇರಿ. ತುಪ್ಪದ ದೀಪವನ್ನು ಉರಿಸಿ ದಿನ ದುರ್ಗಾದೇವತೆಗೆ ಅಷ್ಟು ಉತ್ತಮದ ದಿನವಲ್ಲ. ವೃಶ್ಚಿಕ ರಾಶಿಯವ್ರಿಗೆ ನೋಡೋದಾದರೆ ಖಂಡಿತ ವೃಶ್ಚಿಕ ರಾಶಿಯವರು ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವನ್ನು ಕಾಣ್ಬೋದು. ಬಟ್ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾಗಿ ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ. ಸಂಗಾತಿಯಿಂದ ಒಂದು ರೀತಿಯಾಗಿ ಏನು ಫೇಕ್ ಪ್ರೀತಿ, ಒಂದು ಫೇಕ್ ಪ್ರೀತಿ ಅಂತ ಕರಿತೀವಿ. ಹಾಗೆ ಸ್ನೇಹಿತರು ಕೂಡ ಏನೋ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಇರ್ತದೆ. ಬಟ್ ಆ ಕಡೆ ಕೆಟ್ಟದ್ದು ಅಲ್ಲ, ಈ ಕಡೆ ಒಳ್ಳೆಯದು ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೋಚಾರ ಆಗ್ತಕ್ಕಂಥದ್ದು, ಫಲಗಳು ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯವರಿಗೆ ಲಭ್ಯತೆ ಇದೆ. ಹಾಗೆ ಧನುರಾಶಿಯವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಉತ್ತಮ ಪ್ರಶಂಸೆ ಸಿಗಲ್ಲ. ಯಾವುದೇ ಕೇಸ್ಗಳು ಕೂಡ ಪೆಂಡಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಯವ್ರಿಗೆ ಬರುತ್ತೆ. ಲಾಭದ ಕೊರತೆ, ಕೆಲಸ ಮಾಡಿದ್ರೂ ಕೂಡ ಸರಿಯಾಗಿ ಸಂಬಳ ಸಿಗಲಿಲ್ಲ ಅನ್ನೋದು ಕೂಡ ಕೊರತೆ ಇರ್ತಕ್ಕಂಥದ್ದು ಧನುರಾಶಿಯವ್ರಿಗಿರುತ್ತೆ. ಬಟ್ ಹೆಸರು ಕೀರ್ತಿ ಪ್ರತಿಷ್ಠೆ ಎಲ್ಲವಾದ ಮೇಲೆ ಅಂದರೆ ಈ ದಿನ ಕೊನೆಯ ಭಾಗದಲ್ಲಿ ಸ್ವಲ್ಪ ಸಾಂತ್ವನ ಸಿಗ್ತಕ್ಕಂಥದ್ದು ನೋಡಬಹುದು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಮಿಕ್ಕದವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ. ಮಕರ ರಾಶಿಯವ್ರಿಗೆ ಹೇಗಿರುತ್ತೆ ನೋಡಿ. ಮಕರ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ. ಅಲ್ಲೂ ಕೂಡ ಅಡಚಣೆ ಆಗುತ್ತೆ. ಕೆಲಸದಲ್ಲಿ ಕೂಡ ಹಿನ್ನಡೆ ಇರತಕ್ಕಂಥ ಸನ್ನಿವೇಶ. ಚೇಂಜ್ ಆಫ್ ಜಾಬ್ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಅಷ್ಟು ಉತ್ತಮತೆ ಇಲ್ಲ. ಏನೋ ಸಾಧಾರಣವಾಗಿರ್ತಕ್ಕಂಥ ಫಲ ಇರುತ್ತೆ. ಪ್ರೀತಿ ಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯ, ಅದು ಕೂಡ ಅಷ್ಟು ಉತ್ತಮತೆಯನ್ನು ತೋರಿಸಲ್ಲ. ಕುಂಭರಾಶಿಯವರ ಫಲಾಫಲ ಹೇಗೆ? ನೆಮ್ಮದಿ ಕಡಿಮೆ, ಏನೋ ಆತಂಕದ ವಾತಾವರಣ ಇರುತ್ತೆ. ಇದಕ್ಕಿದ್ದಾಗೆ ನೀವು ನಂಬಿರ್ತಕ್ಕಂಥ ಸಂಗಾತಿಯಿಂದ ಮೋಸ ಹೋಗೋದು ಖಚಿತ. ಕುಂಭರಾಶಿ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆದಾಯಕವಾಗ್ತಕ್ಕಂಥದ್ದಿರುತ್ತೆ. ಆದರೆ ಇದ್ದಕ್ಕಿದ್ದಾಗೆ ಒಮ್ಮೊಮ್ಮೆ ಧನಾಗಮ, ಆಶ್ಚರ್ಯಕರವಾಗಿರ್ತಕ್ಕಂಥ ಸುದ್ದಿಯನ್ನು ಕೇಳ್ತಕ್ಕಂಥದ್ದು ಇದೆ. ಸಾಧ್ಯವಾದಷ್ಟು ದುರ್ಗಾದೇವಿಗೆ ಕನಗಲ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗುತ್ತೆ. ವಾಹನಗಳು ಕೂಡ ಸ್ವಲ್ಪ ಕೈ ಕೊಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಇದು ದುರ್ಗಾದೇವತೆ ಆರಾಧನೆ ಸ್ವಲ್ಪ ಶುಭ. ಕೊನೆಯದಾಗಿ ಮೀನರಾಶಿಯವರ ಫಲಾಫಲ ಹೇಗೆ? ಸೊ ಮೀನರಾಶಿಯವ್ರಿಗೆ ನೋಡಿ, ಯೂಶಲಿ ನಿಮ್ಮ ನೆರೆಹೊರೆ ಅಥವಾ ಅನ್ನೋನ್ ಪರ್ಸನ್ಗಳಿಂದ ಏನಾದರೂ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಅಥವಾ ಸಂಗಾತಿ ಮೇಲೆ ನಿಮಗೆ ಅನುಮಾನಗಳು ಬರಬಹುದು. ಬಿಸ್ನೆಸ್ಸಲ್ಲಿ ಅಲ್ಪ ಲಾಭ ಚೆನ್ನಾಗಿತ್ತು, ಅಲ್ಪ ಲಾಭ ಆಗಬಹುದು ಈ ದಿನ. ಅದೇ ಥರ ಇರುತ್ತೆ. ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಸಿಗೋದು ಕಷ್ಟ ಈ ದಿನ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗುತ್ತೆ. ಸೊ ಮೀನರಾಶಿಯವ್ರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಭೇಟಿ ಮಾಡಿ, ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ, ನಾವು ಅಡುಗೆ ಮನೆಯ ವಿಚಾರಕ್ಕೆ ಬಂದಾಗ ಯೂಶಲಿ ಅಲ್ಲಿ ಬ್ಲ್ಯಾಕ್ ಮಾರ್ಬಲ್ಸನ್ನು ಜಾಸ್ತಿ ಹಾಕಬೇಡಿ. ಬ್ಲ್ಯಾಕ್ ಟೈಲ್ಸ್, ಬ್ಲ್ಯಾಕ್ ಮಾರ್ಬಲ್ಸ್, ಈ ಥರದ ಬ್ಲ್ಯಾಕ್ ಆಗಿರ್ತಕ್ಕಂಥ ಕಲ್ಲುಗಳನ್ನು ಹಾಕೋದು ಬೇಡ. ಇದು ಮನೆಯ ಒಡತಿಯ ಮೇಲೆ ಆರೋಗ್ಯದ ಸಮಸ್ಯೆ ಕೊಡಬಹುದು. ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಉತ್ತಮ ಬಾಂಧವ್ಯವನ್ನು ಹೊಂದ್ಕೊಳ್ಳದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಬರ್ಬೋದು. ಏನಾದರೂ ನೀವು ಈ ಥರದ ಮನೆ ಕಟ್ತಾ ಇದ್ದೀನಿ,
ಅಂತಕ್ಕಂಥವ್ರು ನಿಜವಾಗ್ಲೂ ಬ್ಲ್ಯಾಕ್ ಸ್ಟೋನನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ. ಹಾಕಿರ್ತಕ್ಕಂಥವ್ರು ಹೇಗೆ ಗುರುಗಳೇ, ಸರಿಯಾದಂಥ ಅನಾಲಿಸಿಸ್ ಖಂಡಿತವಾಗಿ ನಾನು ಕೊಡ್ತೇನೆ. ಆಲ್ರೆಡಿ ಹಾಕಿದ್ದೀವಿ ಎಂದರು ಅಟ್ಲೀಸ್ಟ್ ಕ್ರೀಮ್ ಕಲರ್ ಯೂಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅಲ್ಲಿ ಸ್ವಲ್ಪ ನೆಗೆಟಿವ್ಸ್ ಎನರ್ಜಿ ಕಡಿಮೆ ಆಗುತ್ತೆ. ಮನೆಯ ಸದಸ್ಯರ ಒಂದು ಭಾವನೆಗಳು ಕೂಡ ಉತ್ತಮವಾಗ್ತಕ್ಕಂಥದ್ದು ಇರ್ತದೆ. ಆದಷ್ಟು ಬ್ಲ್ಯಾಕನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ. ಈ ಅಡುಗೆ ಕೋಣೆಯಲ್ಲಿ ಸ್ವಲ್ಪ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ದೂರವಾಗ್ತಕ್ಕಂಥದ್ದಿರುತ್ತೆ. ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು. ಹಾಗೂ ನಿಮಗೆ ಮುಖ್ಯ ಮಾಹಿತಿಯ ವಿಚಾರಕ್ಕೆ ನಾನು ಬಂದಾಗ ನೋಡಿ, ಸಿಂಹರಾಶಿಯವ್ರಿಗೆ ನಾನು ಬಳಸ್ತಕ್ಕಂಥ ಈ ಕ್ರಿಸ್ಟಲ್ಸ್ನ ತೋರಿಸ್ತೀನಿ. ಈ ಕ್ರಿಸ್ಟಲ್ ಬ್ರಾಸ್ಲೆಟ್ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಸಿಂಹರಾಶಿಯವ್ರಿಗೆ ಒಂದು ರಾಜತತ್ವ ಇರತಕ್ಕಂಥದ್ದು, ಹಾಗೆ ಜ್ಞಾನ ಶುದ್ಧಿ ಬೇಕು, ಆತುರದ ಬುದ್ಧಿ ಕಡಿಮೆ ಆಗ್ತಕ್ಕಂಥದ್ದು ಇದೆ. ಇವೆಲ್ಲ ವಿಚಾರಕ್ಕೆ ರಾಜ ಗಾಂಭೀರ್ಯವನ್ನು ನೋಡಿ ಟೈಗರ್ ಐ ತಂದು ಕೊಡುತ್ತೆ. ಅನೇಕ ದೃಷ್ಟಿದೋಷವನ್ನು ಕೂಡ ನಿವಾರಣೆಯನ್ನು ಮಾಡುತ್ತೆ. ಈ ಸಿಟ್ರೈನ್ ಕ್ರಿಸ್ಟಲ್ ನಿಮ್ಮ ಜ್ಞಾನವನ್ನು ಶುದ್ಧಿಯನ್ನು ಪಾಲಿಷ್ ಮಾಡ್ತಕ್ಕಂಥದ್ದು ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಮತ್ತು ಮುಂಗೋಪ ಸಡಸಡನ ತಾರ್ತಕ್ಕಂಥ ಡಿಶನ್ ಕೂಡ ಇದು ಅವಾಯ್ಡ್ ಮಾಡುತ್ತೆ. ಖಂಡಿತ ಇವೆರಡರ ಕಾಂಬಿನೇಷನ್ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಖಂಡಿತ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.